ನಿನ್ನೆ ಕೆಪಿಎಸ್ಸಿ ಸೆಕ್ರೆಟರಿ ಮೇಡಮ್ಗೆ ಭೇಟಿ ಮಾಡಿದ್ವಿ. ಏನಂತಂದ್ರೆ ಈ ಒಂದು ಪೆಂಡಿಂಗ್ ರಿಸಲ್ಟ್ಸ್ ಮತ್ತೆ ಕೆಎಸ್ ಆಗಿರೋಂತ ಒಂದು ಅನ್ಯಾಯದ ಬಗ್ಗೆ ಮತ್ತೆ ಪಿಡಿಒದು ಅಷ್ಟೇ ಎಲ್ಲಾದ್ರ ಬಗ್ಗೆ ಹೋಗಿ ಚರ್ಚೆ ಮಾಡೋಣ ಅಂತ ಹೇಳಿ. ಅದರಲ್ಲಿ 1 by 1 ಏನಪ್ಪಾ ಅಂತಂದ್ರೆ ಎಸಿ ಸೈಡ್ ರಿಸಲ್ಟ್ಸ್ ಬಿಟ್ಟಿಲ್ಲ, ಇನ್ನು 6 ತಿಂಗಳಾದ್ರೂ ರಿಸಲ್ಟ್ಸ್ ಬಿಡಲ್ಲ ಅಂತ ಕೇಳ್ತಿದ್ರು. ತುಂಬಾ ಸ್ಟೂಡೆಂಟ್ಸ್ ರಿಸಲ್ಟ್ಸ್ ಬಿಡಿಸಿ ಅಂತ ಹೇಳಿ ಫೋನ್ ಮಾಡಿ ಕೇಳಿದಾಗ ನಾವು ಕೆಪಿಎಸ್ಸಿ ನಿನ್ನೆ ಭೇಟಿ ಮಾಡಿದಾಗ ಅವ್ರು ಇನ್ನೂ ಎವ್ಯಾಲ್ಯೂಷನ್ ಮಾಡಿಲ್ಲ, ಸ್ಕ್ಯಾನಿಂಗೇ ಮಾಡಿಲ್ಲ. ಹಿಂಗಾಗಿ ಅದ್ರ ಬಗ್ಗೆನೂ ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಕೇಳಿದ್ವಿ. ಮತ್ತೆ WRD ಜೈದು ರಿಸಲ್ಟ್ಸ್ ಬಿಡಿ ಅಂತ ಕೇಳಿದಾಗ ನಿನ್ನೆ ಆಲ್ಮೋಸ್ಟ್ ಫೈನಲ್ ಲಿಸ್ಟಿಗೆ 1:1 ಲಿಸ್ಟಿಗೆ ಸೈನ್ ಆಗಿದೆ, ಇನ್ನೇನು ರಿಸಲ್ಟ್ಸ್ ಬಿಡಬೇಕು. ಇದ್ರ ಬಗ್ಗೆ ಎಲ್ಲ ಹಂಗೆ ಚರ್ಚೆ ಮಾಡಿದಾಗ ನಾವು ಹಿಂದೆ PDOದು ಅಷ್ಟೇ ಸಾಕಷ್ಟು ಏನು ಅಕ್ರಮ ಆಗಿದೆ. ಪ್ರತಿಯೊಂದು OMR ಶೀಟ್ಸ್ ಇರ್ಬೋದು, ಇದು ಕ್ಲಾಸ್ ರೂಮ್ಸ್ ಅಲ್ಲಿ ಇರ್ಬೋದು, ಎಲ್ಲಾ ಸ್ಟೇಜ್ ಬೈ ಸ್ಟೇಜ್ ಎಲ್ಲಾ ಕಡೆ ಕರಪ್ಷನ್ ಆಗಿದೆ. ಅದ್ರ ಬಗ್ಗೆ ನಾವು ಈವನ್ ಇನ್ಕ್ಲೂಡಿಂಗ್ ಪ್ರಿಯಾಂಕರ್ಗೆ ಸರ್ ಮಿನಿಸ್ಟರ್ ಸರ್ ಅವ್ರ ಕಡೆನೂ ಹೋಗಿ ಮನವಿ ಮಾಡಿದಾಗ ಅವರು ಕೂಡ ಕೆಪಿಎಸ್ಸಿ ಡೈರೆಕ್ಷನ್ ಮಾಡಿದ್ರು. ಈಗ ಕೆಪಿಎಸ್ಸಿಯಲ್ಲಿ ಅವರೇ ಕಮಿಟಿ ಮಾಡ್ಕೊಂಡು ಈ ಒಂದು ತನಿಖೆ ಮಾಡ್ತೀನಿ, ಕ್ರಾಸ್ ಚೆಕ್ ಮಾಡ್ತೀನಿ ಅಂತಂದ್ರೆ ನಮ್ಮ ಮೇಲೆ ಸಂಪೂರ್ಣ ಅವ್ರ ಮೇಲೆ ಕೆಪಿಎಸ್ಸಿ ಮೇಲೆ ಸಂಪೂರ್ಣವಾಗಿ ಯಾವುದೇ ರೀತಿ ನಮ್ಗೆ ನಂಬಿಕೆ ಇಲ್ಲ. ಅವರೇ ಕಮಿಟಿ ಮಾಡ್ಕೊಂಡು ಈಗ ಕೆಪಿಎಸ್ಸಿ ಅವರೇ ಕಳ್ತನ ಮಾಡಿ ಕೆಪಿಎಸ್ಸಿ ಅವರೇ ತನಿಖೆ ಮಾಡ್ಕೊಂಡು ರಿಪೋರ್ಟ್ ಕೊಡ್ತೀನಿ ಅಂತಂದ್ರೆ ನಂಬೋದಕ್ಕೆ ರೆಡಿನೇ ಇಲ್ಲ. ಇದನ್ನ ಒಂದು ಸಿಬಿಐ ತನಿಖೆನೇ ಮಾಡಬೇಕು. ಇನ್ ಬೇರೆ ಯಾವ ತನಿಖೆ ಮಾಡಿದ್ರು ಯಾವ ವಿದ್ಯಾರ್ಥಿಗಳಿಗಿರ್ಬೋದು ನಮ್ಗೂಡ ಇರ್ಬೋದು ಯಾರಿಗೂ ನಂಬಿಕೆ ಇಲ್ಲ. ಕೆಪಿಎಸ್ಸಿಯಲ್ಲಿ PDO ಇರ್ಬೋದು ಮತ್ತೆ ಗ್ರೂಪ್ ಬಿ ADLR ಆ ಎಕ್ಸಾಮ್ಸ್ ಅಷ್ಟೇ ಒಂದು ಎಕ್ಸಾಮ್ ಸ್ಕ್ಯಾಮ್ ಆಗಿದೆ. ಅದನ್ನು ಕೂಡ ಇವಾಗ ನಾವು ನಿನ್ನೆ ಮನವಿ ಮಾಡ್ಕೊಂಡಿದ್ವಿ. ಬರೀ ಕಮಿಟಿ ರಚನೆ ಮಾಡ್ಕೊಂಡು OMR ಶೀಟ್ಸ್ ಚೆಕ್ ಮಾಡ್ಕೊಂಡ್ರೆ ಆಗಲ್ಲ. ಅದನ್ನ FSL ಗಾದ್ರೂ ಕೊಡ್ಬೇಕು, ಇಲ್ಲ CBIಗಾದ್ರೂ ಕೊಡ್ಬೇಕು. ಅದ್ರ ಜೊತೆಲಿ BBMP ಇದು ಅಷ್ಟೇ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಟಾಪ್ ರ್ಯಾಂಕ್ಸ್ ಎಲ್ಲ KEದಲ್ಲಿ 25-30 ಮಾರ್ಕ್ಸ್ ತಗೊಂಡಿಲ್ಲ. ಇದನ್ನು ಅಷ್ಟೇ ನಾವು CBIಗೆ ಕೊಡಬೇಕು. ಮತ್ತೆ ಅವರೇ ಕಮಿಟಿ ಮಾಡ್ಕೊಂಡು ನೀವು ಒಂದು ರಿಪೋರ್ಟ್ ತೆಗೆದ್ಬಿಟ್ಟು ಕೊಟ್ರೆ ಯಾರು ಅದರಲ್ಲಿ ಕಳ್ತನ ಮಾಡಿರೋರು ಯಾರು ಕಳ್ಳ ಅಂತ ಒಪ್ಕೊಳೋದೇ ಇಲ್ಲ. ಮತ್ತೆ ನೀವೇ ರಿಪೋರ್ಟ್ ಕೊಟ್ಟರು ಕೂಡ ಕೆಪಿಎಸ್ಸಿ ಮೇಲೆ ಭರವಸೆನೇ ಇಲ್ಲ. ಮತ್ತೆ ಇನ್ನೊಂದು CTA ಎಕ್ಸಾಮ್ಸ್ ಮೇಲೂ ಅಷ್ಟೇ, ಈಗ ಆಗಿರೋ ಎಕ್ಸಾಮ್ಸ್ ಕೂಡ ನಾವು ಒಂದು CBI ತನಿಖೆ ಕೊಡ್ಬೇಕು. ಯಾಕೆಂದ್ರೆ ಆಲ್ರೆಡಿ ರಿಪೋರ್ಟಿಂಗ್ ಆಗಿದ್ದಾರೆ ಎಲ್ರು. ಇವತ್ತು ವಿಚಾರವಾಗಿ ಮತ್ತೆ AE ಇರ್ಬೋದು, JE ಇರ್ಬೋದು, ಎಲ್ಲ ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗಿದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ KS ಅಲ್ಲಿ ಆಗಿರೋಷ್ಟು ಸ್ಕ್ಯಾಮು ಬೇರೆ ಯಾವ ಎಕ್ಸಾಮ್ಸ್ ಅಲ್ಲೂ ಆಗಿಲ್ಲ. ಪ್ರತಿಯೊಂದು ಹಂತದಲ್ಲೂ ಈಗ ಕ್ವಶನ್ ಪೇಪರ್ ಎಲ್ಲಿ ಪ್ರಿಂಟ್ ಮಾಡಿದ್ದಾರೆ, ಎಲ್ಲಿಂದ ಎಷ್ಟು ಬಂತು, ಯಾವ ರೀತಿ ಅಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಮತ್ತೆ ಕ್ವಶನ್ ಪೇಪರ್ ಎಕ್ಸಾಮ್ಸ್ ಬರ್ದಾದ್ಮೇಲೆ ಕ್ವಶನ್ ಪೇಪರ್ ಬಂಡಲ್ ತಗೊಂಡಾಗಿ ಯಾವ ಹೋಟೆಲ್ ಅಲ್ಲಿ ಎಕ್ಸಾಮ್ ಬರ್ದಿದ್ದಾರೆ, ಯಾರ ಮನೇಲಿ ಎಕ್ಸಾಮ್ ಬರ್ದಿದ್ದಾರೆ, ಇದು ಇಲ್ಲಿವರೆಗೂ ಗೊತ್ತಿಲ್ಲ. ನಾವು ಇಷ್ಟೆಲ್ಲ ಕೇಳಿದಾಗ ಆಕ್ಚುಲಿ ಕೆಪಿಎಸ್ಸಿ ಸೆಕ್ರೆಟರಿ ಮೇಡಮ್ ಸ್ಟೂಡೆಂಟ್ ಫ್ರೆಂಡ್ಲಿ ಇದ್ದಾರೆ. ಮತ್ತೆ ನಾವೇನ್ ಕೇಳಿದ್ವಿ ಅದ್ರ ಬಗ್ಗೆ ಅಷ್ಟೇ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೆ ನೀವು ಯಾವ ಎನ್ಕ್ವೈರಿ ಮಾಡಿದ್ರು ಅವ್ರು ರೆಡಿ ಇದ್ದಾರೆ. ಆದ್ರೆ ಕೆಪಿಎಸ್ಸಿ ಸೆಕ್ರೆಟರಿ ಮೇಡಮ್ ರೆಡಿ ಇದ್ದಾರೆ. CBI ತನಿಖೆ ಮಾಡಿ, CID ತನಿಖೆ ಮಾಡಿ, ಏನ್ ಬೇಕಾದ್ರೂ ಮಾಡಿ. ಅವ್ರ ಹಂತದಲ್ಲಿ ಇಲ್ಲ. ಈಗ ಒಂದು ಕಮಿಷನ್ ಅಂತ ಇದೆ ಕೆಪಿಎಸ್ಸಿ ಕಮಿಷನ್, ಈಗ ಅವರು ಅಕ್ಸೆಪ್ಟ್ ಮಾಡಬೇಕು. ವಾಲಂಟ್ರಿ ಅವರೇ CBI ತನಿಖೆ ಮಾಡ್ಲಿ. ಈಗ ಬರೀ ಕೆಪಿಎಸ್ಸಿ ಸೆಕ್ರೆಟರಿ ಮೇಡಮ್ ಇವತ್ತು ಯಾವ್ದು ನಮ್ದು ಡೌಟ್ಸ್ ಇದೆ 4 ರೂಮಲ್ಲಿ, ಬರೀ 4 ರೂಮಲ್ಲಿ ವಿಡಿಯೋ ನೋಡೋದು, ಬರೀ ಒಂದು ಕ್ವಶನ್ ಪೇಪರ್ ಅಲ್ಲ, ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ವಿಡಿಯೋ ನೋಡ್ಕೊಂಡು ಇವತ್ತು ಬರೀ 5 ಜನ, ಯಾಕೆಂದ್ರೆ ನಿನ್ನೆ ಮೇಡಮ್ ಕೂಡ 5 ಜನ ವಿಡಿಯೋ ನೋಡಿ ಅಂತಾನೆ ಹೇಳಿದ್ರು. ಬಟ್ ಅದ್ರಲ್ಲಿ ಸ್ಟೂಡೆಂಟ್ಸ್ ಹತ್ರ ಚರ್ಚೆ ಮಾಡಿದಾಗ ಸ್ಟೂಡೆಂಟ್ಸ್ ಯಾರು ರೆಡಿ ಇಲ್ಲ ಅಂತಂದಾಗ ಇವನ್ ನಮಗೂ ಅಷ್ಟೇ ಒಂದು ಡೌಟ್ಸ್ ಬರುತ್ತೆ. ಈಗ ಒಂದು ವಿಡಿಯೋ ನೋಡ್ಕೊಂಡ್ ಬಂದಾದ್ಮೇಲೆ ಅದ್ರ ನೆಕ್ಸ್ಟ್ ಏನು ಮೈನ್ಸ್ ಕ್ವಶನ್ ಪೇಪರ್ ಇರ್ಬೋದು, ಅದು ಆಕ್ಟಿಂಗ್ ಮಾಡ್ಬೋದು ವಿಡಿಯೋ ಮುಂದೆ ಕೂತ್ಕೊಂಡು. ಈಗ ಫಾರ್ ಎಕ್ಸಾಂಪಲ್ CCTV ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಯಾರು ಕಳ್ತನ ಮಾಡ್ತಾರೆ? CCTV ಕ್ಯಾಮ್ರಾ ಮುಂದೆ ಯಾರು ಕಳ್ತನ ಮಾಡಲ್ಲ. ಹಂಗಾಗಿ ಕ್ವಶನ್ ಪೇಪರ್ ಬಂಡಲ್ ತಗೊಂಡೋಗಿ ಮನೆಗೆ ಬರ್ಸಿರ್ಬೋದು. ಬರೀ CCTV ಕ್ಯಾಮ್ರಾದಲ್ಲಿ ಬರೀ ಒಬ್ರು ಇಬ್ರಲ್ಲ, ಎಷ್ಟೊಂದ್ ಜನ ಈ ತರ ಸ್ಕ್ಯಾಮ್ ಆಗಿದೆ. ಪ್ರಿಲಿಮ್ಸ್ ಅಲ್ಲಿ ಆಗಿದೆ. ಮತ್ತೆ ಕನ್ನಡ ಮೀಡಿಯಂ ಟ್ರಾನ್ಸ್ಲೇಷನ್ ಕೂಡ ಎರರ್ ಆಗಿ ನಾವು ಕೂಡ ಕೇಸ್ ಹಾಕಿ ಎಷ್ಟೊಂದು ಜನಕ್ಕೆ ಸುಮಾರು 1,500 ಜನದ್ದು ಕೋರ್ಟ್ ಫೀಸ್ ನಾವು ಪೇ ಮಾಡಿದೀವಿ. ಸುಮಾರು 3 ಲಕ್ಷ ರೂಪಾಯಿ ಕೋರ್ಟ್ ಫೀಸ್ ಪೇ ಮಾಡಿದೀವಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡಿದೀವಿ ಕೇಸ್ ಹೋರಾಟಕ್ಕೆ ಅಂತ ಹೇಳಿ. ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದೀವಿ. ಇಷ್ಟೆಲ್ಲ ಆದ್ರೂ ಸರ್ಕಾರ ಆಗಿರ್ಬೋದು, ಕೆಪಿಎಸ್ಸಿ ಆಗಿರ್ಬೋದು, ಇಲ್ಲಿವರೆಗೂ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಟ್ಟೇ ಇಲ್ಲ. ಇವಾಗ್ಲೂ ಅಷ್ಟೇ ನಾವು ಕೆಪಿಎಸ್ಸಿ ಮಾಡೋಂಥ ತನಿಖೆ ಆಗಿರ್ಬೋದು, ಕಮಿಟಿ ರಚನೆ ಆಗಿರ್ಬೋದು, ಯಾವುದಕ್ಕೂ ನಮಗೆ ಒಪ್ಪಿಗೆ ಇಲ್ಲ. ಮತ್ತೆ ಸಮಗ್ರವಾಗಿ ತನಿಖೆ ಆಗ್ಬೇಕು. ಕೆಪಿಎಸ್ಸಿಯಲ್ಲಿ ಆಗಿರೋಂಥ ಅನ್ಯಾಯನ ಸಮಗ್ರವಾಗಿ ತನಿಖೆ ಆಗ್ಬೇಕು. ಅದು CBI ತನಿಖೆ ಆಗ್ಬೇಕು. ಮತ್ತೆ ಕೆಪಿಎಸ್ಸಿ ಅವರು ಅಷ್ಟು ಪ್ರಾಮಾಣಿಕವಾಗಿ ಮತ್ತೆ ಇಷ್ಟೆಲ್ಲ ನಡೆಸ್ತೀನಿ ಅಂತ ಅನ್ನೋದಾದ್ರೆ KEದಲ್ಲಿ ಯಾವ ರೀತಿ ನಾವು ಹೇಳದ್ಮೇಲೆ OMR ಶೀಟ್ಸ್ ಅಪ್ಲೋಡ್ ಮಾಡಿರೋಂಥದ್ದಿರ್ಬೋದು, ಏನು OMR ಶೀಟ್ಸ್ ಒಂದ್ ಹಂತದಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಈಗ ಪ್ರಿಲಿಮ್ಸ್ ಅಲ್ಲಿ ಅಷ್ಟೇ ಅಲ್ಲ, ಮೇನ್ಸ್ ಕೂಡ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಇಂಡಿವಿಜುವಲ್ ಪ್ರತಿಯೊಬ್ಬರದ್ದು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಲಿ ಮೈನ್ಸ್ ಅಷ್ಟೇ ಇಂಡಿವಿಜುವಲ್. UPSC ತರನೇ ಈಗ ಯಾರು ಒಬ್ರು ಮೈನ್ಸ್ ಕ್ವಶನ್ ಪೇಪರ್ ಇನ್ನೊಬ್ರು ನೋಡ್ಬಾರ್ದು ಅಂದ್ರೆ ಆನ್ಸರ್ ಶೀಟ್ಸ್ ಅವ್ರದಷ್ಟೇ ಅಪ್ಲೋಡ್ ಮಾಡಿ. ಅವರಿಗೆ OMR ಅಂದ್ರೆ ರಿಜಿಸ್ಟರ್ ನಂಬರ್ ಇರುತ್ತೆ, ಒಂದು ಪಾಸ್ವರ್ಡ್ ಇರುತ್ತೆ, ಡೇಟ್ ಆಫ್ ಬರ್ತ್. ಈಗ ಸಪೋಸ್ ಯಾರ್ದಾದ್ರೂ ಒಬ್ಬ ಕ್ಯಾಂಡಿಡೇಟ್ಸ್ ನಾವು ನೀನಿಲ್ಲ ಕರಪ್ಷನ್ ಮಾಡಿದ್ಯಾ, ನೀನಿಲ್ಲ
ನೀನು ಸ್ಕ್ಯಾಮ್ ಥ್ರೂ ಸೆಲೆಕ್ಟ್ ಆಗಿದೆ ಅಂತ ನಾವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವನೇ ನಮಗೆ ಇಲ್ಲ ನಾನು ನೋಡ್ಕೋಬೇಕಾದ್ರೆ ನಂದು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರ್ದು ಪಾಸ್ ಆಗ್ತೀನಿ ಅಂತ ಓಪನ್ ಆಗಿ ಹೇಳ್ತಾನೆ ಅವನು. ಈಗ ಎಲ್ಲರೂ ಅವರೇ ಸ್ಟೂಡೆಂಟ್ಸೇ ರೆಡಿ ಇರಬೇಕಾದ್ರೆ ನೀವು KPSC ಅವ್ರು ಏನಕ್ಕೆ ರೆಡಿ ಇಲ್ಲ? ಪ್ರತಿಯೊಂದು ಸ್ಟೂಡೆಂಟ್ಸ್ ಎಲ್ಲರೂ ರೆಡಿ ಇದ್ದಾರೆ. ಈಗ ಎಷ್ಟು ಜನ ಮೇನ್ಸ್ ಬರ್ದಿದ್ದಾರೆ ಅಷ್ಟು ಜನದ್ದು ಓಪನ್ ಆಗಿ ನೀವು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ. ಮತ್ತೆ ನಾನು ಇಷ್ಟೆಲ್ಲ ಹೇಳದ್ಮೇಲೆ ನಾವು ಇವತ್ತು ವಿಡಿಯೋ ನೋಡಕ್ ಬರಲ್ಲ ಅಂತ ಅಂದ್ಮೇಲೆ ಇವನ್ KPSC ಸೆಕ್ರೆಟರಿ ಮೇಡಮ್ ಆಗಿರ್ಬೋದು, ಇದ್ರ ಬಗ್ಗೆ ಏನು ವಿಡಿಯೋಸ್ ಇದೆ ರೂಮ್ಸ್ ಅದನ್ನು ಕೂಡ ಕಮಿಷನ್ ಅಲ್ಲಿ ಚರ್ಚೆ ಮಾಡಿ ವಿಡಿಯೋ ಆನ್ಲೈನ್ ಅಲ್ಲೇ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ನೋಡ್ಕೊಳ್ಳೋ ತರ ಬರ್ಲಿ. ಈಗ ಬರೀ 5-10 ಜನ ಬೇಡವೇ ಬೇಡ. ಹಂಗಾಗಿ ಎಲ್ಲರೂ ಓಪನ್ ಆಗಿ ಏನಿದೆ ಅದನ್ನ ಒಂದು ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಬೇಕು. KPSC ಅಲ್ಲಿ ನಡೆಯುವಂತ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಇಷ್ಟೆಲ್ಲ ಹೋರಾಟನೇ ಆಗ್ತಿರ್ಲಿಲ್ಲ. ದಯವಿಟ್ಟು ನಾನು ಸರ್ಕಾರಕ್ಕೂ ಅಷ್ಟೇ ನಾನು ಮನವಿ ಮಾಡ್ಕೊಂತೀನಿ. ಈ ಕೂಡ ನಾವು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಹೇಳಿದೀವಿ, ಇದ್ರ ಬಗ್ಗೆ ಕಂಪ್ಲೀಟ್ ಅಂದ್ರೆ KPSC ಅಲ್ಲಿ ಆಗಿರೋಂಥದ್ದು CBI ತನಿಖೆನೇ ಆಗ್ಬೇಕು. ಯಾವುದೇ ಕಾರಣಕ್ಕೂ KPSC ಹಗರಣನ ಮುಂದುವರಿಸಬಾರ್ದು. ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗ್ತಿದೆ. ಇದು ಎಲ್ಲಿವರೆಗೂ CBI ತನಿಖೆ ಕೊಡಲ್ಲ ಮತ್ತೆ ಸಮಗ್ರವಾಗಿ CBI ತನಿಖೆ ಆಗ್ಬೇಕು KPSC ಇದು. ಮತ್ತೆ ನಾವು ಇಷ್ಟೆಲ್ಲ ಏನ್ ಕೇಸಸ್ ಹಾಕಿದ್ವಿ, ನಾವು ಹೈಕೋರ್ಟ್ ಅಲ್ಲಿ ಇರೋಂತ ಕೇಸಸ್ 30 ಕೇಸು ಡಿಸ್ಪೋಸ್ ಆಗಿದೆ. ಓಕೆನಾ? ಯಾಕೆಂದ್ರೆ ಮೇನ್ಸ್ಗೆ ಅಲೋ ಮಾಡಿರೋಂಥದ್ದು ಅಂದ್ರೆ ಪ್ರಿಲಿಮ್ಸ್ ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈಡ್ ಆಗ್ದಿರಾ ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತ ಕೇಸ್ ಎಲ್ಲಾನು ಡಿಸ್ಪೋಸ್ ಆಗಿದೆ. ಮಿಕ್ಕಿದ್ದು ಸುಮಾರು ನಾವು 1,500 ಜನದ್ದು ಕ್ಯಾಟ್ ಅಲ್ಲಿ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನ್ ಕೇಸ್ ಹಾಕಿದ್ವಿ ಅದು ಇನ್ನೂ ಅಷ್ಟು ಪೆಂಡಿಂಗ್ ಇದೆ. ಯಾವುದು ನಾವು ವಿತ್ಡ್ರಾ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ, ಅದಂಗೆ ಕೇಸಸ್ ಇದೆ. ನಾವು ಇವಾಗ ಸಮಗ್ರವಾಗಿ KS ಅಲ್ಲಿ ನ್ಯಾಯ ಬೇಕು ಅಂತಂದ್ರೆ ಕನಿಷ್ಠ ಅಂತಂದ್ರೆ ಒಂದು 5-10 ಜನ ಸ್ಟೂಡೆಂಟ್ಸು, ಅದರಲ್ಲೂ ಸೀರಿಯಸ್ ಕ್ಯಾಂಡಿಡೇಟ್ಸು ಮತ್ತೆ ಪ್ರಾಮಾಣಿಕವಾಗಿರ್ಬೇಕು. ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ. ಯಾಕೆಂದ್ರೆ ನಾವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು 1-2 ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡು ಹೋರಾಟ ಮಾಡಿದೀವಿ. ಹೋರಾಟ ಮಾಡಿದ್ರು ಕೂಡ ಅಂದ್ರೆ ಈ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಮೇಂಟೈನ್ ಮಾಡ್ಕೊಂಡ್ ಬಂದಿದೀವಿ. ಇವಾಗ್ಲೂ ಅಷ್ಟೇ ಕೇಸ್ ಸುಪ್ರೀಂ ಕೋರ್ಟ್ ಹೋಗ್ಬೇಕಂದ್ರೆ ಒಂದು 5-10 ಜನ ದಯವಿಟ್ಟು ವಾಲಂಟರಿಯಾಗಿ ಇನಿಷಿಯೇಟಿವ್ ತಗೊಳ್ಳಿ. ಸುಪ್ರೀಂ ಕೋರ್ಟ್ಗೆ ಇಮಿಡಿಯೇಟ್ ಕೇಸ್ ಹಾಕೋಣ. ಯಾರಾದ್ರೂ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇರೋದು ನಾನು ಎಲ್ಲ ಸ್ಟೂಡೆಂಟ್ಸ್ಗೆ ಮನವಿ ಮಾಡ್ಕೊಂತೀನಿ. ಎಲ್ಲರೂ ರೆಡಿ ಇರಿ. ಇವತ್ತು ನಾಳೆ ನಾವು CBI ತನಿಖೆ ಕೊಡೋಣ. ಎಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.